Namaste students. Once again I welcome all of you to second year computer science classes of Vivekananda PU College. In the last class, that is in the first class of your first chapter, we have seen or we have revised the concepts of first year first chapter, right? What is a computer? What are the components of computer? What are the functional components of a computer? Yes. Today we are going to study the inner parts of a CPU, that is ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟಿನ ಇನ್ಸೈಡಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ನಾವು ಇವತ್ತು ಸ್ಟಡಿ ಮಾಡೋಕ್ಕಿದ್ದೀವಿ. The concepts which I am going to explain today are very important in point of examination. Also they are very important. Also they gives you valuable information. So understand the concepts. Just don't by heart. ಕಾನ್ಸೆಪ್ಟ್ಸ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಟೆಕ್ನಾಲಜಿ ರಿಲೇಟೆಡ್ ಆಗಿ ಇಂಟ್ರೆಸ್ಟ್ ಇರೋರಿಗೆ ಈ ಕಾನ್ಸೆಪ್ಟ್ ಹೆಲ್ಪ್ ಆಗುತ್ತೆ. ನಾಲೆಜ್ ಗೇನ್ ಮಾಡ್ಕೊಳ್ಳಿಕ್ಕೆ ಈ ಕಾನ್ಸೆಪ್ಟ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ದೀಸ್ ಪಾಯಿಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಚಾಪ್ಟರ್ ನೇಮ್ ಈಸ್ ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್. We normally call the brain of a computer system. ಯಾವುದನ್ನು ಕರಿತೀವಿ ಬ್ರೈನ್ ಅಂತ? ಕಂಪ್ಯೂಟರ್ನ ಬ್ರೈನ್ ಅಂತ ಯಾವುದನ್ನು ಕರಿತೀವಿ? ವಿ ಕಾಲ್ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅನ್ನು ವಿ ಕಾಲ್ ಇಟ್ ಆಸ್ ಬ್ರೈನ್ ಆಫ್ ದಿ ಕಂಪ್ಯೂಟರ್. ಬಟ್ ಟೆಕ್ನಾಲಜಿಕಲಿ ಇನ್ಸೈಡ್ ದ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅದರಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಬರುತ್ತೆ. ಓಕೆ, ಆ ಬೇರೆ ಬೇರೆ ಪಾರ್ಟ್ಸಲ್ಲಿ ಕೂಡ calculations, logical operations, where they will take place? It will take place in processor, inside the microprocessor. Inside what? Inside microprocessor. We know that inside a CPU there is a primary memory, there is a cache memory, there is an a processor, there is an ALU, there is an CU, control unit. ಸೊ ಇದೆಲ್ಲ ಇದೆ ಅಲ್ವಾ? ಜಸ್ಟ್ ಇಷ್ಟೇ ಮಾತ್ರನೇ ಇರೋದು? ಇನ್ನಷ್ಟು ಹಲವಾರು ಪಾರ್ಟ್ಸ್ಗಳಿದ್ದಾವೆ. ಈ ಪಾರ್ಟ್ಸನ್ನು ಎಲ್ಲವನ್ನು ಕೂಡ ವಿ ಮೌಂಟ್ ದೋಸ್ ಆಲ್ ಪಾರ್ಟ್ಸ್ ಆನ್ ಎ ಸಿಂಗಲ್ PCB. We mount those all parts on a single printed circuit board. That printed circuit board is called as motherboard of a computer. What is motherboard? Motherboard is a printed circuit board which has processor, RAM, control unit, and also connectors to USB, earphone, microphone, and also connector to LAN, connector to display. So all these devices are mounted or inserted on a single board that is called as motherboard of a computer system. Why there is a motherboard? There are many components. Pen drive, earphone, microphone, LAN connection is there, right? Those all must communicate with the processor, also with the memory. ಈ ಎಲ್ಲ ಡಿವೈಸ್ ಇನ್ಪುಟ್ ಔಟ್ಪುಟ್ ಡಿವೈಸ್ಗಳಲ್ಲಿ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಕಂಪ್ಯೂಟರ್ಗೆ. ಡೂ ದಿಸ್ ಟಾಸ್ಕ್, ಕೀಬೋರ್ಡಿಂದ ಇನ್ಸ್ಟ್ರಕ್ಷನ್ ಹೋಗುತ್ತೆ, ಕೀಬೋರ್ಡಿಂದ ಟೈಪ್ ಮಾಡಿದ ಲೆಟರ್ಸ್ ಹೋಗುತ್ತೆ, ಮೈಕ್ರೋಫೋನಿಂದ ವಾಯ್ಸ್ ಹೋಗುತ್ತೆ,
ಅಥವಾ ಒಂದು ವಿಡಿಯೋ ಪ್ಲೇ ಆದಾಗ ವಿಡಿಯೋದಿಂದ ಸೌಂಡ್ ನಮಗೆ ಬರುತ್ತೆ, ಇಯರ್ಫೋನ್ ಮೂಲಕ ಬರುತ್ತೆ. ಈ ಎಲ್ಲ ಡೇಟಾ ಟ್ರಾನ್ಸ್ಫರ್, ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಎಲ್ಲ ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆಗೆ ಹೋಗಲೇಬೇಕು. ಎಲ್ಲಿಗೆ ಹೋಗಬೇಕದು? ಇಟ್ ಮಸ್ಟ್ ಗೋ ಟು ಪ್ರೊಸೆಸರ್ಗೆ ಬರಲೇಬೇಕು. ಸೊ ಪ್ರೊಸೆಸರ್ಗೆ ಡೈರೆಕ್ಟಾಗಿ ಎಲ್ಲವನ್ನು ಕೂಡ ಕನೆಕ್ಟ್ ಮಾಡಿದರೆ ಇಟ್ ಬಿಕಮ್ಸ್ ವೆರಿ ಹಾರ್ಡ್ ಫಾರ್ ದಿ ಪ್ರೊಸೆಸರ್ ಟು ಕಮ್ಯುನಿಕೇಟ್ ವಿತ್ ಆಲ್ ಡಿವೈಸಸ್ ಎಟ್ ಎ ಟೈಮ್. ನೀವು ಕ್ಲಾಸಲ್ಲಿ ಕೂತ್ಕೊಂಡಿದ್ದೀರಾ, ನಿಮ್ಮ ನಾರ್ತಿಂದ ಫಿಸಿಕ್ಸ್ ಸರ್ ಬರ್ತಾರೆ, ಸೌತಿಂದ ಬಯಾಲಜಿ ಸರ್ ಬರ್ತಾರೆ, ವೆಸ್ಟಿಂದ ಮತ್ತೊಬ್ಬರು ಬರ್ತಾರೆ, ಈಸ್ಟಿಂದ ಮತ್ತೊಬ್ಬರು ಬರ್ತಾರೆ ಅಂತ ಇಟ್ಕೊಳ್ಳೋಣ. ಎಲ್ಲರೂ ಬಂದು ಅವರವರ ಕಾನ್ಸೆಪ್ಟ್ಸನ್ನು ಹೇಳಿಕೊಡ್ತಾ ಹೋಗ್ತಾರೆ. ಅಟ್ ಎ ಟೈಮ್ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದೋಸ್ ಟಾಪಿಕ್ಸ್? ಎಲ್ಲ ಕೂಡ ಜಂಬಲಪ್ ಆಗಿ ಬಿಡುತ್ತದೆ, ಏನು ಅಂತಲೇ ಗೊತ್ತಾಗೋದಿಲ್ಲ. ಕರೆಕ್ಟ್? ಸೊ ಒಬ್ಬರಾದ ಮೇಲೆ ಒಬ್ಬರು ಹೇಳಿಕೊಡ್ತಾ ಹೋದರೆ ಏನೋ ಸ್ವಲ್ಪ ಗೊತ್ತಾಗತ್ತಪ್ಪ. ಕರೆಕ್ಟಾ? ಸೊ ಹಾಗೆಯೇ ಇಲ್ಲಿ ಕೂಡ ನೀವು ಡೈರೆಕ್ಟಾಗಿ ಪೆನ್ ಡ್ರೈವ್, ಮೈಕ್ರೋಫೋನ್, ಇಯರ್ಫೋನ್, ಲ್ಯಾನ್ ಎಲ್ಲವನ್ನು ಡೈರೆಕ್ಟಾಗಿ ನೀವು ಪ್ರೊಸೆಸರಿಗೆ ಕನೆಕ್ಷನ್ ಮಾಡಿಬಿಟ್ರೆ ಇಟ್ ಬಿಕಮ್ಸ್ ವೆರಿ ಹಾರ್ಡ್ ಫಾರ್ ಪ್ರೊಸೆಸರ್ ಟು ಪ್ರೊಸೆಸ್ ದಿ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಸೊ there is an interface which will connect all these to memory. ಆ ಮೆಮೊರಿಯಿಂದ ಅದು ಪ್ರೊಸೆಸರ್ಗೆ ಬರ್ತದೆ. ಸೊ ಆ ಪೋರ್ಟ್ಸ್ಗಳೇನಿದೆ ಅದನ್ನು ಕುತ್ಕೊಳ್ಳಿಸ್ಲಿಕ್ಕೆ, ಅದನ್ನು ಇನ್ಸರ್ಟ್ ಮಾಡಲಿಕ್ಕೆ ಒಂದು ಜಾಗ ಬೇಕು, ಮೆಮೊರಿಯನ್ನು ಇಡ್ಲಿಕ್ಕೆ ಒಂದು ಜಾಗ ಬೇಕು, ಪ್ರೊಸೆಸರ್ನ ಇಡ್ಲಿಕ್ಕೆ ಒಂದು ಜಾಗ ಬೇಕು. ಎಲ್ಲ ಇಡುವಂಥ ಜಾಗ ಯಾವುದು? ವೇರ್ ಇಸ್ ದಟ್ ಪ್ಲ್ಯಾಟ್ಫಾರ್ಮ್? ಇಟ್ ಈಸ್ ಮದರ್ ಬೋರ್ಡ್. ನೋಡಿರ್ಬೋದು ನೀವು ಇದನ್ನು, ಮದರ್ ಬೋರ್ಡನ್ನು ನೀವು ನೋಡಿರಬಹುದು. ಕರೆಕ್ಟ್? ದಿಸ್ ಈಸ್ ಮದರ್ ಬೋರ್ಡ್. ಐ ಹೋಪ್ ಯು ಕ್ಯಾನ್ ಸಿ ದಿಸ್ ಈಸ್ ವಾಟ್? ದಿಸ್ ಈಸ್ ಮದರ್ ಬೋರ್ಡ್. ಲಾಸ್ಟ್ ಇಯರ್ ನಿಮಗೆ ತೋರಿಸಿರ್ಬೋದು ಅಂತ ಅಂದ್ಕೊಳ್ತೇನೆ. ದಿಸ್ ಈಸ್ ದ ಸಿಂಗಲ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ which has what? Which has various chipsets, RAM, primary memory RAM, processor, and also capacitors and all. And here you can see the audio video input, audio video output, USB, display VGA, and mouse, keyboard connectors, etc. ಇದೆಲ್ಲ ಗೊತ್ತಿದೆ ಅಲ್ವಾ? ಸೊ ಎಲ್ಲವನ್ನು ಕೂಡ ಎಲ್ಲಿ ಮೌಂಟ್ ಮಾಡಲಾಗಿದೆ? ಎಲ್ಲವನ್ನು ಕೂಡ they have mounted it on this printed circuit board, PCB, or that PCB is called as motherboard. ಒಂದು ಮಾರ್ಕಿಗೆ ಈ ಕ್ವಶನ್ ಅನ್ನು ಕೇಳಬಹುದು. ಓಕೆ, when we buy a motherboard, what are the characteristics that we have to observe in it? ಮೊಬೈಲ್ ಪರ್ಚೇಸ್ ಮಾಡುವಾಗ ಆ ಮೊಬೈಲಲ್ಲಿ ಎಷ್ಟು ಇಂಟರ್ನಲ್ ಮೆಮೊರಿ ಇದೆ, ಆ ಮೊಬೈಲ್ ರ್ಯಾಮ್ ಎಷ್ಟಿದೆ, ಆ ಮೊಬೈಲ್ ಸ್ಪೀಡ್ ಎಷ್ಟಿದೆ ಅಂತ ನಾವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ತೀವಿ. ಯಾವುದು ಚೆನ್ನಾಗಿದೆಯೋ ಅದನ್ನು ಬೈ ಮಾಡ್ತೇವೆ. ಅದೇ ತರಹ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಬೈ ಮಾಡುವಾಗ ಆ ಡೆಸ್ಕ್ಟಾಪಲ್ಲಿ ಯಾವ ಮದರ್ ಬೋರ್ಡ್ ಇದ್ರೆ ಚೆನ್ನಾಗಿರುತ್ತೆ, ಫಾಸ್ಟಾಗಿ ವರ್ಕ್ ಮಾಡಬಹುದು ಅನ್ನೋದನ್ನು ವಿ ಕ್ಯಾನ್ ಅನಲೈಸ್. ದರ್ ಆರ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡ್. ಆ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿಕೊಂಡು ವಿ ಕ್ಯಾನ್ ಬೈ ಎ ಪರ್ಟಿಕ್ಯುಲರ್ ಮದರ್ ಬೋರ್ಡ್. ವಾಟ್ ಆರ್ ದೋಸ್ ಕ್ಯಾರೆಕ್ಟರಿಸ್ಟಿಕ್ಸ್? ಸಿ ಹಿಯರ್, ಫಸ್ಟ್ ಒನ್ ಈಸ್ ಫಾರ್ಮ್ ಫ್ಯಾಕ್ಟರ್. Second one is chipset. Third one is processor socket. Form factor, chipset, and processor socket. This is a very important 3 marks question. ನಾರ್ಮಲ್ ಆಗಿ ಕೇಳುವಂಥ 3 marks question ಇದು. ಸೊ ಈ ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ. Form factor refers to the dimension, the size, and the order in which components of a motherboard are placed on the motherboard. The dimension
the shape, the size, and also the order in which components of the motherboard are placed on the this motherboard. Components are placed on the motherboard. Based on this, ಅದು ಎಲ್ಲೆಲ್ಲಿ ಆರ್ಡರ್ ಆಗಿದೆ, ಅದರ ಶೇಪ್ ಹೇಗಿದೆ, ಓಕೆ, ಅದರಲ್ಲಿ ಯೂಸ್ ಮಾಡಿರುವಂತಹ ಚಿಪ್ಸ್ ಯಾವುದು, ಅದರಲ್ಲಿ ಯೂಸ್ ಮಾಡಿರುವಂತಹ ಕಾಂಪೊನೆಂಟ್ಸ್ ಯಾವುದು, ಇದೆಲ್ಲವನ್ನು ಅನಲೈಸ್ ಮಾಡಿಕೊಂಡು ಏನಾಗುತ್ತೆ, ನಿಮ್ಮ ಪ್ರೊಸೆಸರ್ ಸ್ಪೀಡ್ ಕೂಡ ಡಿಪೆಂಡ್ ಆಗುತ್ತೆ. ಮದರ್ಬೋರ್ಡ್ನ ಶೇಪ್, ಮದರ್ಬೋರ್ಡಲ್ಲಿ ಇರುವಂತಹ ಚಿಪ್ಸೆಟ್ನ ಆರ್ಡರಿಂಗ್, ಒಂದಾದ ಮೇಲೆ ಒಂದು ಯಾವ ಥರ ಅರೇಂಜ್ ಮಾಡಿದ್ದಾರೆ, ಅದರ ಸೈಜ್ ಹೇಗಿದೆ, ಅದರಲ್ಲಿ ಯೂಸ್ ಮಾಡಿರುವಂತಹ ಮೆಟಲ್ಸ್, ಆ ಪ್ರಿಂಟ್ ಸರ್ಕ್ಯೂಟ್ ಬೋರ್ಡ್ ಡ್ರಾ ಮಾಡಲಿಕ್ಕೆ ಯೂಸ್ ಮಾಡಿರೋ ಮೆಟಲ್ಸ್ ಯಾವುದು, ಇದೆಲ್ಲವನ್ನು ಕನ್ಸಿಡರ್ ಮಾಡಿ ನಿಮ್ಮ ಮದರ್ ಬೋರ್ಡ್ನ ಸ್ಪೀಡ್ ಕೂಡ we can analyze. There are different standards. These standards indicate the speed and also the performance of the motherboard. ಈ ಸ್ಟ್ಯಾಂಡರ್ಡ್ಸ್ ಅನ್ನು ನೋಡಿಕೊಂಡು ನಿಮ್ಮ ಮಾರ್ಕ್ಸಿಗೆ ನಾವು ಗ್ರೇಡ್ ಹಾಕ್ತೇವೆ. A+, excellent. A+ means excellent. A means good. B+ means okay fine. Like that ಮಾರ್ಕಿಗೆ ಒಂದು ಗ್ರೇಡಿಂಗ್ ಅನ್ನು ಕೊಡ್ತೇವಲ್ವಾ, ಹಾಗೇನೆ ಮದರ್ ಬೋರ್ಡ್ನ ಪರ್ಫಾರ್ಮೆನ್ಸ್ಗೆ ವಿ ಕ್ಯಾನ್ ಗಿವ್ ಸಮ್ ಗ್ರೇಡಿಂಗ್ಸ್ ಆರ್ ಎ ಸ್ಟ್ಯಾಂಡರ್ಡ್. ನಾರ್ಮಲಿ ವಿ ಯೂಸ್ standard word called as ATX. ATX means Advanced Technology Extended. E standard or E grade iruvantaha motherboards are commonly used. They are highly preferred motherboards. Advanced Technology Extended, E standard or E grade iruvantaha motherboards are preferred. The desktop or laptop which comes today, nowadays, which we get laptops or desktops, will most commonly will have this grade motherboards. Next one is chipset. Chipset controls the majority of components in the computer motherboard. Motherboard alli ಬೇರೆ ಯೂನಿಟ್ಸ್ ಇದಾವಲ್ವಾ, RAM, CMOS, BIOS, these ports, socket, processor, etc. At the right. Adra naduvina data transfer. It controls those all peripheral devices and also mounted devices. It controls the data transfer between all these devices. It controls the data transfer between all these devices. See, when we choose a chipset, we have to choose such a chipset which is a recent one. ಹೊಸದಾಗಿ ಯಾವುದು ಬಂದರೆ ಆ ಚಿಪ್ಸೆಟ್ ಅನ್ನು ನಮ್ಮ ಮದರ್ಬೋರ್ಡಲ್ಲಿ ನಾವು ಚೂಸ್ ಮಾಡಬೇಕು. ಯಾಕೆ? ವಾಟ್ ಇಸ್ ದ ರೀಸನ್? ಇಫ್ ಯು ಚೂಸ್ an old chipset, that chipset will not be suitable with the present day equipments. ಕೆಲವು ಸಲ ನಿಮ್ಮ ಪೆನ್ ಡ್ರೈವ್ ಡೆಸ್ಕ್ಟಾಪ್ಗಳಿಗೆ ಸಪೋರ್ಟ್ ಆಗಲ್ಲ ಅಂತ ಬರ್ಬೋದು. ಯು ಬೈ an earphone or microphone or any other computer peripheral devices. You insert that device into the computer. Sometimes we may not be able to open that device. It is not supported ಅಂತ ಬರಬಹುದು. ಯಾಕೆ ಸಪೋರ್ಟ್ ಆಗ್ತಾ ಇಲ್ಲ? ನಿಮ್ಮ ಸಿಸ್ಟಮಲ್ಲಿರುವಂತಹ ಚಿಪ್ಸೆಟ್ ಈಸ್ ವೆರಿ ಓಲ್ಡ್. ಆ ವೆರಿ ಓಲ್ಡ್ ಚಿಪ್ಸೆಟ್ಗೆ ಈಗಿನ ಡಿವೈಸನ್ನು ಓಪನ್ ಮಾಡಲಿಕ್ಕಾಗಲ್ಲ. It is not suitable with the old one. So we have to choose such a chipset which is the recent one. Okay? Updated one anna we have to choose. Third one is what? Third one is processor socket. Processor socket is, you can see here, this rectangular
rectangular shaped socket or place where we mount vertically a processor. ವರ್ಟಿಕಲಿ ಪ್ರೊಸೆಸರನ್ನು ನಾವು ಇಲ್ಲಿಗೆ ಇನ್ಸರ್ಟ್ ಮಾಡ್ತೀವಿ. ಪ್ರೊಸೆಸರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ವಾಟ್? ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ಸಾಫ್ಟ್ ಇನ್ಸ್ಟ್ರಕ್ಷನ್ಸ್ ಎಕ್ಸೆಟ್ರಾ, ರೈಟ್? ಆ ಪ್ರೊಸೆಸರನ್ನು ವಿ ಪ್ಲೇಸ್ ಹಿಯರ್ ಇನ್ ದ ಪ್ರೊಸೆಸರ್ ಸಾಕೆಟ್. ಇಫ್ ಯು ಕ್ಲಿಯರ್ಲಿ ಸಿ, there are very small holes on that processor socket. Your processor has tiny pins, very tiny pins. There will be 40, 50 small, very small pins. Those pins will be inserted into this processor socket. ಈ ಪ್ರೊಸೆಸರ್ ಸಾಕೆಟ್ ಅನ್ನುವಂಥದ್ದು ಮದರ್ ಬೋರ್ಡಲ್ಲಿ ಕಾಣೋದಿಲ್ಲ ನಿಮಗೆ. ಈಗ ನಿಮಗೆ ಕಾಣ್ತಾ ಇದೆ, ಬಟ್ ನಾರ್ಮಲಾಗಿ ಕಾಣೋದಿಲ್ಲ. ನೀವೊಂದು CPU ಸ್ಕ್ರೂ ತೆಗೆದು ಓಪನ್ ಮಾಡಿ ನೋಡಿದರೆ ಕಾಣೋದಿಲ್ಲ. ಯಾಕೆ ಕಾಣೋದಿಲ್ಲ ಹೇಳಿದರೆ, ಪ್ರೊಸೆಸರ್ ಮೇಲ್ಗಡೆಗೆ ಏನಿರುತ್ತೆ, ಪ್ರೊಸೆಸರ್ ಮೇಲ್ಗಡೆ ಒಂದು ಫ್ಯಾನನ್ನು ಫಿಟ್ ಮಾಡಿ ಇಡ್ತಾರೆ. ಯಾಕೆ ಇರ್ತದೆ ಫ್ಯಾನ್? ವೈ ಫ್ಯಾನ್ ಇಸ್ ದೇರ್? ಬಿಕಾಸ್ ವೆನ್ ವಿ ಆಪರೇಟ್ ಇನ್ ಅ ಕಂಪ್ಯೂಟರ್, the CPU or the processor executes thousands or hundreds of instructions, lakhs of instructions. Execution of instruction means what? It is the current flow, electric current flow ಆದಾಗ ಏನಾಗುತ್ತೆ, ಥೌಸಂಡ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಎಕ್ಸಿಕ್ಯೂಷನ್ ಆದಾಗ ಕರೆಂಟ್ ಫ್ಲೋ ಅಷ್ಟೇ ಆಗುತ್ತೆ. ಆವಾಗ ಪ್ರೊಸೆಸರ್ ವಿಲ್ ಹೀಟೆಡ್ ಅಪ್, ಅದು ಬಿಸಿ ಆಗುತ್ತೆ. ಆ ಬಿಸಿ ಆದ ಪ್ರೊಸೆಸರನ್ನು ಕೂಲ್ ಮಾಡಲಿಕ್ಕೆ ವಿ ವಿಲ್ ನಾಟ್ ಗಿವ್ ಇಟ್ ಅ ಮಿಲ್ಕ್ ಶೇಕ್ ಆರ್ ಎನಿ ಅದರ್ ಕೋಲ್ಡ್ ಐಟಮ್ಸ್. ದರ್ ಈಸ್ ಎ fan. It continuously rotates and it will remove the heat from the processor. ಫೋರ್-ವೀಲರಲ್ಲಿ ಇಂಜಿನ್ ಹೀಟ್ ಆಗದ ಹಾಗೆ ಕೂಲೆಂಟ್ ಇದೆ ಅಲ್ವಾ, ಅದೇ ತರಹ ಹೈ ಆ್ಯಂಡ್ CPU-ನಲ್ಲಿ ಫ್ಯಾನ್ ಜೊತೆಗೆ ಕೂಲೆಂಟ್ ಕೂಡ ಇರುತ್ತೆ, ಲಿಕ್ವಿಡ್ ವಿಚ್ ರಿಮೂವ್ಸ್ ಹೀಟ್. ಕೂಲೆಂಟ್ ಕೂಡ ಲಿಕ್ವಿಡ್ ಫಾರ್ಮಲ್ಲಿ ಕೂಡ ಈ ಪ್ರೊಸೆಸರ್ ಮೇಲೆ ಇನ್ಸರ್ಟ್ ಅದನ್ನು ಅಲ್ಲಿ ಮೌಂಟ್ ಮಾಡಿರ್ತಾರೆ. ಹೈ ಆ್ಯಂಡ್ ಗ್ರಾಫಿಕ್ಸ್, ಹೈ ಆ್ಯಂಡ್ ಗೇಮಿಂಗ್ ಸಿಸ್ಟಮಲ್ಲಿ ಅದು ಇರುತ್ತೆ. ಓಕೆ, ದಟ್ ಈಸ್ characteristics of a motherboard: form factor, chipset and processor socket. ಅಷ್ಟು ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಂಡ್ರಿ ಅಂದ್ಕೊಂಡಿದ್ದೇನೆ. ಅದು 3 ಮಾರ್ಕಿನ ಕ್ವಶನಲ್ಲಿ, 3 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಬರ್ತದೆ. ಫಾರ್ಮ್ ಫ್ಯಾಕ್ಟರ್ ಡಿಫೈನ್ ಮಾಡುವಾಗ ಐ ಟೋಲ್ಡ್ ಅಬೌಟ್ there are some standards or gradings of motherboards. Based on this standard and also based on the processor used, ಯಾವ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಅದರ ಮೇಲೆ ಡಿಪೆಂಡ್ ಆಗಿ there are different types of motherboards. First one is XT motherboard, AT motherboard and baby AT motherboard, also ATX motherboard. XT, AT, baby AT and ATX. XT means extended technology motherboard. XT means extended technology motherboard. Intel company ತಂದಂತಹ Pentium 1, Pentium MMIX, Pentium 2, ಈ ಪ್ರೊಸೆಸರ್ ವೆರಿ ಓಲ್ಡ್ ಪ್ರೊಸೆಸರ್ ಇದೆ ಸರ್. ಈ ಪ್ರೊಸೆಸರನ್ನು ಮೌಂಟ್ ಮಾಡ್ತಿದ್ದದ್ದು ಯೂಸಿಂಗ್ AT, not AT, XT, extended technology motherboards. Then comes AT. AT means advanced technology motherboards. Advanced technology motherboards. Pentium 3 processor was mounted on
AT ಅಡ್ವಾನ್ಸ್ಡ್ ಟೆಕ್ನಾಲಜಿ ಮದರ್ ಬೋರ್ಡ್. ಪೆಂಟಿಯಮ್ 1 ಯೂಸ್ ಮಾಡಿದ್ದೆ ಯಾವುದಕ್ಕೆ, ಎಕ್ಸ್ಟಿಗೆ, ಪೆಂಟಿಯಮ್ 2 ಕೂಡ ಎಕ್ಸ್ಟಿಗೆ, ಪೆಂಟಿಯಮ್ 3 ಫಾರ್ AT ಮದರ್ ಬೋರ್ಡ್. Baby AT, Baby Advanced Technology. It is the combination of XT and AT. Extended Technology ಮತ್ತು Advanced Technology. ಇದರ ಕಾಂಬಿನೇಷನ್ ಯಾವುದು, Baby AT. ಪೆಂಟಿಯಮ್ 3, ಅಡ್ವಾನ್ಸ್ಡ್ ಪೆಂಟಿಯಮ್ 3 ಮತ್ತು ಪೆಂಟಿಯಮ್ 4 ಅನ್ನು ಬೇಬಿ AT ಮದರ್ ಬೋರ್ಡಲ್ಲಿ ಯೂಸ್ ಮಾಡ್ತಾ ಇದ್ರು. ದ ರೀಸೆಂಟ್ ಮದರ್ ಬೋರ್ಡ್ಸ್ i3, i5, i7 etc. are mounted on ATX motherboard. ATX motherboard. Advanced Technology Extended. This motherboard supports DDR series of RAMs, PCI slots, secondary integrated development environmental standards, etc. ಈಗಿನ ಮದರ್ ಬೋರ್ಡಲ್ಲಿ ಇದು ATX ಸ್ಟ್ಯಾಂಡರ್ಡನ್ನು ನಾವು ಯೂಸ್ ಮಾಡ್ತೇವೆ. ಓಕೆ, ಫೈನ್. We have seen what is a motherboard, 3 characteristics of motherboard, and also 4 types of motherboard. Next, very important concept, 5 marks ಗೆ ಕೇಳುವಂಥ ಕ್ವಶನ್, components of motherboard. List and explain components of a motherboard. Components of a motherboard. What are the components of a motherboard? See here, processor. There is a processor, there is a BIOS, there is a CMOS, there are slots, different types of slots, there are disk controllers, there are I/O input output ports, there are bus inside or on a motherboard. Again, processor, BIOS, CMOS, slots, input output interfaces, input output ports, disk controllers and bus. Components, C, processor, BIOS, CMOS, different slots, RAM ಅನ್ನು ಇಡಲಿಕ್ಕೆ ಸ್ಲಾಟ್ಸ್, ಆಡಿಯೋ ವಿಡಿಯೋ ಕಾರ್ಡನ್ನು ಇಡುವಂಥ ಸ್ಲಾಟ್ಸ್, ಕನೆಕ್ಟರ್ಸ್, ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸನ್ನು ಕನೆಕ್ಟ್ ಮಾಡುವ ಸ್ಲಾಟ್ಸ್, disk controllers, etc. are there on motherboard. We will see one by one. First one is processor. First one is what? It is processor. What is processor? It is responsible for execution of data and instructions. Processing of or execution of data and instructions. ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಎಲ್ಲಿಂದ ಬರುತ್ತೆ? ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ವಿಲ್ ಕಮ್ ಫ್ರಮ್ ಇನ್ಪುಟ್ ಔಟ್ಪುಟ್ ಡಿವೈಸಸ್, ನಾಟ್ ಇನ್ಪುಟ್ ಔಟ್ಪುಟ್ ಡಿವೈಸಸ್, ಕೀಬೋರ್ಡ್, ಮೌಸ್, ಸ್ಕ್ಯಾನರ್. ಈ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ ಬರ್ತಾ ಇದೆ ಅಲ್ವಾ, ಅದೇನಾಗುತ್ತೆ, ಅದು ಮೆಮೊರಿಗೆ ಬರುತ್ತೆ. ಮೆಮೊರಿಯಿಂದ ಆರ್ಡರ್ನಲ್ಲಿ ಯಾವುದನ್ನು ಯಾವ ಆರ್ಡ್ರಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಬೇಸ್ಡ್ ಆನ್ ಪ್ರಯಾರಿಟಿ, ಅದೇ ಆರ್ಡ್ರಲ್ಲಿ ಬರುತ್ತೆ. ಅದು ಎಲ್ಲಿಗೆ ಬರುತ್ತೆ? ಕ್ಯಾಶ್ ಮೆಮೊರಿಗೆ ಬರುತ್ತೆ. ಕ್ಯಾಶ್ ಮೆಮೊರಿಯಿಂದ ಎಲ್ಲಿಗೆ ಬರುತ್ತೆ? ರಿಜಿಸ್ಟರ್ಗೆ ಬರುತ್ತೆ. ರಿಜಿಸ್ಟರ್ನಿಂದ ಎಲ್ಲಿಗೆ ಬರುತ್ತೆ? CPU ಬಂದು ಅಲ್ಲಿ ಎಕ್ಸಿಕ್ಯೂಷನ್ ಆಗುತ್ತೆ. CPU ಡೇಟಾ ಪ್ರೊಸೆಸ್ ಆಗುತ್ತೆ, ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. And also it will process arithmetical operations, mathematical operations, logical operations within the CPU. CPU ನ ಪ್ರೊಸೆಸರ್ನಲ್ಲಿ ಇದೆಲ್ಲ ಕೂಡ ಎಕ್ಸಿಕ್ಯೂಟ್ ಆಗುತ್ತೆ.
ಇದರಲ್ಲಿ ಏನೆಲ್ಲ ಇದೆ? ಅರಿಥ್ಮೆಟಿಕ್, ಲಾಜಿಕ್ ಯೂನಿಟ್. ಏನಕ್ಕಿದೆ ಅದು? ಅರಿಥ್ಮೆಟಿಕ್ ಮತ್ತು ಮ್ಯಾಥಮೆಟಿಕಲ್ ಆಪರೇಷನ್, ಲಾಜಿಕಲ್ ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡೋದಕ್ಕೆ ALU ಇಸ್ ದೇರ್. ಕಂಟ್ರೋಲ್ ಯೂನಿಟ್, ಇಟ್ ಈಸ್ ಯೂಸ್ ಟು ಕಂಟ್ರೋಲ್ ಆಲ್ ದಿ ಕನೆಕ್ಟೆಡ್ ಡಿವೈಸಸ್ ಅಂಡ್ ಆಲ್ಸೋ ಟು ಕಂಟ್ರೋಲ್ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ವಿಚ್ ಆರ್ ಕಮಿಂಗ್ ಇನ್. ಒಳಗೆ ಬರ್ತಾ ಇರುವಂತಹ ಇನ್ಸ್ಟ್ರಕ್ಷನ್ಸ್ ಮತ್ತು ಡೇಟಾವನ್ನು ಕಂಟ್ರೋಲ್ ಮಾಡಲಿಕ್ಕೆ, ಅಂಡ್ ಆಲ್ಸೋ ಟು ಕಂಟ್ರೋಲ್ ದಿ ಕನೆಕ್ಟೆಡ್ ಡಿವೈಸಸ್ ವಿ ಯೂಸ್ ಕಂಟ್ರೋಲ್ ಯೂನಿಟ್. ಕಂಟ್ರೋಲ್ ಯೂನಿಟ್. ಎಸ್, ದೆನ್ ಬರುವಂತಹ ಇನ್ಸ್ಟ್ರಕ್ಷನ್ಸ್ ಎಲ್ಲಿ ಉಳಿಯುತ್ತೆ? ಟೆಂಪ್ರರಿ ಮೆಮೊರಿ ರ್ಯಾಮಿಗೆ ಬರುತ್ತೆ, ರ್ಯಾಮ್ನಿಂದ ಅದು ಎಲ್ಲಿಗೆ ಬರುತ್ತೆ? ಕ್ಯಾಶ್ ಮೆಮೊರಿಗೆ ಬರುತ್ತೆ, ಕ್ಯಾಶ್ ಮೆಮೊರಿಯಿಂದ ರಿಜಿಸ್ಟರ್ಗೆ ಬಂದು ಅಲ್ಲಿ ಎಕ್ಸಿಕ್ಯೂಷನ್ ಆಗತ್ತೆ. ಇದೆಲ್ಲ ಆಗಬೇಕು ಅಂತ ಹೇಳಿದರೆ ಎಷ್ಟು ಫಾಸ್ಟಾಗಿ ನಮ್ಮ CPU ವರ್ಕ್ ಆಗಬೇಕು ಹೇಳಿ? ಎಷ್ಟು ಫಾಸ್ಟಾಗಿ ನಮ್ಮ CPU ವರ್ಕ್ ಆಗಬೇಕು ಅಂತ ಒಮ್ಮೆ ಅನಲೈಸ್ ಮಾಡಿ. ಇಫ್ ಯು ಅನಲೈಸ್ ಇಟ್, ಐ ಟೋಲ್ಡ್ ಅಬೌಟ್ Pentium processors. The old processor, it was able to execute around 66 ಎಷ್ಟು ಸ್ಪೀಡ್ ಇರಬೇಕು ಅಂತ ಅನಲೈಸ್ ಮಾಡಿ. ಈ ಸ್ಪೀಡನ್ನು, ಇಫ್ ಯು ಅನಲೈಸ್ ದ ಸ್ಪೀಡ್, ವಿ ನಾರ್ಮಲಿ ಸಿ ಎ CPU or processor is this much hertz speed. Hertz, HERTZ. ಅದು 5 hertz ಸ್ಪೀಡ್ ಇದೆ. It is 5 gigahertz speed. It is having 6 gigahertz speed. What is that? A CPU can execute or process lakhs of instructions in 1 second. Lakhs of instruction in 1 second. The clock speed of a CPU is defined as the frequency with which it can process or execute sequence of instructions. The speed with which, or with the frequency with which it can process the data and instructions. ಎಷ್ಟು ಸ್ಪೀಡಲ್ಲಿ ಅದು ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸನ್ನು ಎಕ್ಸಿಕ್ಯೂಟ್ ಮಾಡುತ್ತೆ ಅನ್ನೋದಕ್ಕೆ ನಾವು ಕ್ಲಾಕ್ ಸ್ಪೀಡ್ ಅಂತೇವೆ. ಈ ಕ್ಲಾಕ್ ಸ್ಪೀಡ್ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಹರ್ಟ್ಸ್. ಹರ್ಟ್ಸ್ ಅಂದರೆ 1 ಸೆಕೆಂಡಿಗೆ ಎಷ್ಟು ಕೆಲಸ ಮಾಡುತ್ತೆ ಅದು ಅಂತ. ಫ್ರೀಕ್ವೆನ್ಸಿ ಅಂದರೆ 1 ಸೆಕೆಂಡಲ್ಲಿ ಎಷ್ಟು ಕೆಲಸ ಮಾಡುತ್ತೆ. ನಾರ್ಮಲ್ ದ ಓಲ್ಡ್ Pentium processor are having speed 66 megahertz. Mega means what? How much? 10 to the power 6. That means 66, 1, 2, 3, 4, 5, 6. 66 6 crore 60 lakh instructions. 6 ಕೋಟಿ 60 ಲಕ್ಷ ಇನ್ಸ್ಟ್ರಕ್ಷನ್ಸ್ ಇನ್ 1 ಸೆಕೆಂಡ್. 6 ಕೋಟಿ, ಸಾಧಾರಣ 6.5 ಕೋಟಿ, 6.5 crore, right? 6.5 crores of instructions in 1 second. That was the speed of Pentium. What about the speed of the current processors, i7, i5? Average ಆಗಿ i7, i5 ನಿಮಗೆ ಒಂದು 3.5 to 4 gigahertz 3.5 to 4 gigahertz ಸ್ಪೀಡ್ ಅನ್ನು ಕೊಡುತ್ತೆ. 3.5 ಇಂದ 4 gigahertz. ಗಿಗಾ ಅಂದರೆ ಎಷ್ಟು ಹೇಳಿ? ಗಿಗಾ ಮೀನ್ಸ್ 10 to the power 9. 10 to the power 9 ಅಂದರೆ 4 ಅಂತ ಇಟ್ಕೊಂಡ್ರೆ 4 ಆದಮೇಲೆ 9 zeros. 1, 2, 3, 4, 5, 6, 7, 8, 9. 1, 2, 3, 4, 5, 6, 7, 9. Hundreds of crores of instructions. ಇಲ್ಲಿ 6 ಕೋಟಿ ಇತ್ತು, ಇಲ್ಲಿ 400 ಕೋಟಿ. 4 billion instructions in 1 second. 1 ಸೆಕೆಂಡ್ಗೆ 4 billion instructions ಅನ್ನ i7, i5 ಎಕ್ಸಿಕ್ಯೂಟ್ ಮಾಡಬಹುದು. ದಟ್ ಈಸ್ ದ ಸ್ಪೀಡ್ ಆಫ್ ಪ್ರೊಸೆಸರ್.
ಪ್ರೊಸೆಸರ್ ಯಾಕೆ ಯೂಸ್ ಆಗುತ್ತೆ, ಅದರ ಸ್ಪೀಡ್ ಏನು, ಅದು ಹೇಗೆ ಇವಾಲ್ವ್ ಆಗಿದೆ ಅಂತ ನಾವು ನೋಡಿದ್ವಿ. ಓಲ್ಡ್ ಪ್ರೊಸೆಸರ್ಗಳು ಲಕ್ಷಗಟ್ಟಲೆ ಇನ್ಸ್ಟ್ರಕ್ಷನ್ಸನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ರೆ, ಇವಾಗಿನ ಪ್ರೊಸೆಸರ್ಗಳು ಕೋಟಿಗಟ್ಟಲೆ, ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್ ಇನ್ಸ್ಟ್ರಕ್ಷನ್ಸನ್ನು ದೇ ಕ್ಯಾನ್ ಎಕ್ಸಿಕ್ಯೂಟ್. ಓಕೆ, ಸೊ ಡೇ ಬೈ ಡೇ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಇದೆ. ಇನ್ ಟರ್ಮ್ಸ್ ಆಫ್ ವಾಟ್ ಇನ್ಕ್ರೀಸ್ ಆಗ್ತಾ ಇದೆ? ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್, ನಾಟ್ ಲ್ಯಾಕ್ಸ್. ನಾಳೆ ಒಂದು ಇನ್ಸ್ಟ್ರಕ್ಷನ್ ಇದ್ದರೆ ಇವತ್ತು 2 ಆಗೋದಲ್ಲ. ಇನ್ ಟರ್ಮ್ಸ್ ಆಫ್ ಕ್ರೋರ್ ಇನ್ಸ್ಟ್ರಕ್ಷನ್ಸಲ್ಲಿ ಅದರ ಸ್ಪೀಡ್ ಇವಾಲ್ವ್ ಆಗ್ತಾ ಇದೆ. ನಿಮ್ಮ ಮನೆಯಲ್ಲಿ ಡೆಸ್ಕ್ಟಾಪ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು. ನಿಮ್ಮ ಆ ಮನೆಯ ಡೆಸ್ಕ್ಟಾಪ್ ಆರ್ ಲ್ಯಾಪ್ಟಾಪಿನ ಪ್ರೊಸೆಸರ್ ಯಾವುದು? ವಾಟ್ ಇಸ್ ದ ಪ್ರೊಸೆಸರ್ ಯು ಆರ್ ಹ್ಯಾವಿಂಗ್ ಇನ್ ಯುವರ್ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್, ಆರ್ ವಾಟ್ ಇಸ್ ದ ಸ್ಪೀಡ್ ಆಫ್ ಯುವರ್ ಸಿಸ್ಟಮ್? ಇಫ್ ಯು ವಾಂಟ್ ಟು ಸಿ, ಇಟ್ ಇಸ್ ವೆರಿ ಈಸಿ. ನಿಮ್ಮ ಸಿಸ್ಟಮಿನ ಡೆಸ್ಕ್ಟಾಪಲ್ಲಿ ಯು ಸಿ ಅನ್ ಐಕಾನ್ ಕಾಲ್ಡ್ ಆಸ್ ಮೈ ಕಂಪ್ಯೂಟರ್ ಆರ್ ದಿಸ್ ಪಿ ಸಿ. ವಿಂಡೋಸ್ 8 ವರೆಗೆ ಇಟ್ ಈಸ್ ಮೈ ಕಂಪ್ಯೂಟರ್. ವಿಂಡೋಸ್ 10ನಲ್ಲಿ ಯು ಸಿ ದಿಸ್ ಪಿ ಸಿ, ರೈಟ್? ಲೋಕಲ್ ಡಿಸ್ಕ್ ಸಿ ಡಿ ನೀವು ಓಪನ್ ಮಾಡಬೇಕಿದ್ರೆ ಇಲ್ಲಿ ಹೋಗ್ತೀರಿ, ಮೈ ಕಂಪ್ಯೂಟರ್ ದಿಸ್ ಪಿ ಸಿ ಹೋಗ್ತೀರಿ. ಆ ಮೈ ಕಂಪ್ಯೂಟರ್ ಆರ್ ದಿಸ್ ಪಿ ಸಿ ಮೇಲೆ ರೈಟ್ ಕ್ಲಿಕ್ ಮಾಡಿ ಸಿಸ್ಟಮ್ ಪ್ರಾಪರ್ಟೀಸ್ ಆರ್ ಪ್ರಾಪರ್ಟೀಸ್ಗೆ ಹೋಗಿ. ಗೋ ಟು ಸಿಸ್ಟಮ್ ಪ್ರಾಪರ್ಟೀಸ್ ಆರ್ ಪ್ರಾಪರ್ಟೀಸ್. ವಾಟ್ ಯು ಕ್ಯಾನ್ ಸಿ, you will see what is the processor, it is mounted on your CPU, and also what is the speed of your system. So you can see these 2 parameters, and also other different parameters also. ನಿಮ್ಮ ಸಿಸ್ಟಮಲ್ಲಿ ರ್ಯಾಮ್ ಎಷ್ಟಿದೆ, ನಿಮ್ಮ ಸಿಸ್ಟಮಲ್ಲಿ ನೆಟ್ವರ್ಕ್ ಸ್ಪೀಡ್ ಎಷ್ಟಿದೆ, ಎಲ್ಲವನ್ನು ಕೂಡ ಸಿಸ್ಟಮ್ ಪ್ರಾಪರ್ಟೀಸ್ಗೆ ಹೋಗಿ ಯು ಕ್ಯಾನ್ ಚೆಕ್. Okay, fine. Next we will see general structure of a motherboard. General structure of a motherboard. ಮದರ್ಬೋರ್ಡ್ ಅಲ್ಲಿ ಏನೆಲ್ಲ ಇರುತ್ತೆ? ರಿಜಿಸ್ಟರ್ ಇರುತ್ತೆ, ALU ಇರುತ್ತೆ, CPU ಕಂಟ್ರೋಲ್ ಯೂನಿಟ್ ಇರುತ್ತೆ, ಕ್ಯಾಶ್ ಮೆಮೊರಿ ಕನೆಕ್ಟ್ ಆಗಿರುತ್ತೆ, ಎಕ್ಸೆಟ್ರಾ, ರೈಟ್? ಆಲ್ಸೋ ಇನ್ ಅ ಪ್ರೊಸೆಸರ್ or in a motherboard, we have 2 bridges, 2 interfaces or bridges which are used to connect different devices. Those 2 interfaces are north bridge and south bridge. North bridge and south bridge. North bridge and ಸೌತ್ ಬ್ರಿಡ್ಜ್. ಈ 2 ಇಂಟರ್ಫೇಸ್ ಯಾಕೆ ಯೂಸ್ ಆಗುತ್ತೆ? ವೈ ದೀಸ್ 2 interfaces ಆರ್ ಯೂಸ್ಡ್? ನಾರ್ತ್ ಬ್ರಿಡ್ಜ್, ಇಟ್ ಈಸ್ ನಾರ್ಮಲಿ ಯೂಸ್ಡ್ ಟು ಕನೆಕ್ಟ್ CPU and primary memory. It is used to connect CPU and primary memory and also video card. ಹೈ ಸ್ಪೀಡಲ್ಲಿ ಎಕ್ಸಿಕ್ಯೂಟ್ ಆಗಬೇಕು. ನಿಮ್ಮ ಪ್ರೈಮರಿ ಮೆಮೊರಿಯಲ್ಲಿರುವಂಥ ಇನ್ಸ್ಟ್ರಕ್ಷನ್ಸ್ ಅದು ಹೈ ಸ್ಪೀಡಲ್ಲಿ ಎಕ್ಸಿಕ್ಯೂಟ್ ಆಗಬೇಕು. ಅಲ್ಲಿ ಸ್ಪೀಡಾಗಿ ವರ್ಕ್ ಆಗಲೇಬೇಕು. ಅಲ್ಲಿ ಡಿಲೇ ಆದರೆ ನಿಮ್ಮ ವರ್ಕ್ ಸ್ಲೋ ಆಗುತ್ತೆ. ಅಂಥ ಸ್ಪೀಡ್ ಅವ್ರ ಪ್ರಯಾರಿಟೈಸ್ಡ್ ಇನ್ಸ್ಟ್ರಕ್ಷನ್ ಬಂದರೆ ನೀಡ್ ಟು ಬಿ ಕ್ಯಾರಿಡ್ ಔಟ್ ಬಿಟ್ವೀನ್ ಯುವರ್ CPU ಆ್ಯಂಡ್ ಪ್ರೈಮರಿ ಮೆಮೊರಿ. CPU ಆ್ಯಂಡ್ ಪ್ರೈಮರಿ ಮೆಮೊರಿ. ಸೊ ನಾರ್ತ್ ಬ್ರಿಡ್ಜ್ ಕನೆಕ್ಟ್ಸ್ CPU ಆ್ಯಂಡ್ RAM video cards like this. What about south bridge? South bridge ಯಾಕೆ ಯೂಸ್ ಆಗುತ್ತೆ? South bridge is used to connect, it is used to connect sound card, USB devices, USB ports, and also video low profile video cards, and also CD drives, DVD drives, and other lower level input output devices. ಇದೆಲ್ಲವನ್ನು ಕನೆಕ್ಟ್ ಮಾಡೋದಕ್ಕೆ ಸೌತ್ ಬ್ರಿಡ್ಜ್ ಯೂಸ್ ಆದರೆ ಹೈ ಸ್ಪೀಡಲ್ಲಿ ಡೇಟಾ ಟ್ರಾನ್ಸ್ಫರ್ ಆಗಬೇಕು ಅನ್ನುವಂತಹ ಡಿವೈಸಸ್, ರ್ಯಾಮ್, CPU, ವಿಡಿಯೋ ಕಾರ್ಡ್ ಎಕ್ಸೆಟ್ರಾ ವಿಲ್ ಬಿ ಇಂಟರ್ಫೇಸ್ಡ್ ಇನ್ north bridge. North bridge is fast, south bridge is little bit slower. You can see in the diagram north bridge and south
bridge. Analyze the diagram. Okay. In the next class, we are going to see other components, other important components, that are BIOS, CMOS, disk controllers, input output buses, and other important components. So study well. Let us meet in the next class.